ಸಿನಿಮಾದಲ್ಲಿ 10,000 ಟ್ಯಾಲೆಂಟ್ಸ್ ಇದ್ದಾರೆ ಅಂತಂದ್ರೆ ಯಾರು ಟ್ಯಾಲೆಂಟ್ಸ್ಗಳಂತ? ಟ್ಯಾಲೆಂಟ್ಸ್ ಯಾರು ಅಲ್ಲ, ಮುದ್ದಾದ ಕನ್ನಡ ಯುವಕ ಯುವತಿಯರು ಎಲ್ಲ ಇಲ್ಲಿಯವರೇನೆ. ಬೇರೆ ಲ್ಯಾಂಗ್ವೇಜ್ ಅವರು ಇದ್ದಾರೆ. ಯಾಕಂದ್ರೆ ನಾವು ಕಾಲೇಜ್ ಅಂತ ಶೂಟಿಂಗ್ ಅಂತ ಹೋದಾಗ ಒಬ್ಬರೇ ಒಂದೇ ಕಡೆಯವರು ಇರಲ್ಲ, ತುಂಬಾ ಕಡೆ ಇರುತ್ತೆ. ನೀವು 10,000 ಟ್ಯಾಲೆಂಟ್ಸ್ ಯಾರು ಅಂದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಟ್ಯಾಲೆಂಟ್ ತೋರಿಸ್ತೀನಿ. ಲಕ್ಷ್ಮಣ್ ಬ್ರೋ ನೋಡಿ, ಒಂದು ಅತಿಯಾದ ಟ್ಯಾಲೆಂಟ್ ಓಡಾಡ್ತಾ ಇದ್ದಾರೆ. ಗಾಲಲ್ಲಿರುತ್ತೆ ಕ್ರೋ, ನಾನ್ ನಿಮ್ ತಂದಾನಿ ನಾನೇ ಬ್ರೋ ಕಿಚನ್ ಅಲ್ಲಿ ಇರುತ್ತೆ ಚಾಕು. ಸರ್ ನನ್ಗೆ ಒಂದು ಟಿಕೆಟ್ ಬೇಕು. ನೈಸ್ Bro, now I'm came here to not promote. I have acted in this movie, so everyone please come and nam acting nodi. Yedaru sorry. I'm trying to talk in Kannada, but ನಮ್ಮ ಸಿನಿಮಾ ಡಬ್ಬಿಂಗ್ ಕನ್ನಡದಲ್ಲಿ ಇವರೇ ಮಾಡಿದ್ದಾರೆ. ನಾನೇ ಮಾಡ್ತೀನಿ. ನಾನು ಕನ್ನಡ ಅಭ್ಯಾಸ ಮಾಡೋಕ್ಕೆ ತುಂಬಾ ಇಷ್ಟ ಇದೆ, ಅದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಲ್ಲ ಸರ್, ಈ ಟ್ಯಾಲೆಂಟ್ ಹೆಂಗೆ ಕ್ಯಾಚ್ ಹಾಕೊಂಡ್ರಿ ಅಂತ? ಯಾಕಂದ್ರೆ ಥಿಯೇಟರ್ ಯಾವುದೇ ಸಿನಿಮಾ ರಿವ್ಯೂ ಅಂತ ಬಂದ್ರೆ ಫಸ್ಟ್ ನೋಡೋದು ಇವ್ರದ್ದು, ಬೇರೆ ಲ್ಯಾಂಗ್ವೇಜ್ ಯಾವ್ದಾದ್ರು ಬರ್ತಾ ಇದೆ ಅಂತಂದ್ರೆ. ಸೊ ಅಂತ ಟ್ಯಾಲೆಂಟ್ನ ಸಿನಿಮಾದಲ್ಲಿ ನಟಿಸ್ಬೇಕು, ಅವ್ರನ್ನ ಕರ್ಕೊಬರ್ಬೇಕು ಅನ್ನೋ ಥಾಟ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ? ಇದು ಕಥೆಲೇನೆ ಅವರು ಅದೇ ತರ ಒಂದು ಪಾತ್ರ ಇದೆ. ಅವರು ಕ್ಯಾರೆಕ್ಟರ್ ಹೆಸರೇ ತಿಲಕ್ ರೆಡ್ಡಿ ಅಂತ. ಸೊ ನಮ್ಗೊಂದು ರೆಡ್ಡಿ ಕ್ಯಾರೆಕ್ಟರ್ ಬೇಕಾಗಿತ್ತು, ಸ್ವಲ್ಪ ರಿಚ್ ಕ್ಯಾರೆಕ್ಟರ್ ನಮ್ಮ ಸಿನಿಮಾಲಿ. ರಿಚ್ ಪ್ಲೇ ಬಾಯ್. ಓಕೆ, ಆ ಕ್ಯಾರೆಕ್ಟರು ಸೋಷಿಯಲ್ ಮೀಡಿಯಾಲೇ ನೋಡಿದ್ದೆ. ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾಲೇನೆ. ಸೊ ಅವರು ನಮ್ಮ ಪ್ರೊಫೈಲ್ ನೋಡಿದ್ದಾರೆ, ಓಕೆ ಯಾರೋ ಮೆಸೇಜ್ ಮಾಡಿದ್ರು. ಸಡನ್ ಆಗಿ ಸೆಟ್ ಆಯಿತು. ಯಾವಾಗಲೂ ನಮ್ಮ ಸಿನಿಮಾ ಕುಡ್ಕೊಂಬಂದಿದ್ದು ಅಂತ ಹೇಳ್ತಾ ಇರ್ತೀನಲ್ಲ, ಅದೇ ಥರ ಇವರು ಒಂದು ಕುಡ್ಕೊಂಬಂದಿರೋ ಪ್ರತಿಭೆ ನಮ್ಮ ಸಿನಿಮಾಗೆ. ನಿಮ್ಮ ಫೇಮಸ್ ಅದೊಂದು ರಿವ್ಯೂ ಇದೆ, ತಂದಾನಿ ನಾನೇ. ಸೊ ಆ ಥರದೊಂದು ವೈಬ್ ಇರೋವಂಥವ್ರು ಈ ಔಟ್ ಆಫ್ ಸಿಲೆಬಸ್ ಕಂಟೆಂಟ್ ಆ ಪಾತ್ರನ ಇಷ್ಟಪಟ್ಟಿದ್ದೇನಕ್ಕೆ ಅಂತ? ಏನಕ್ಕೆ ಈಸ್ ನ್ಯಾಚುರಲಿ ದಟ್. ಓಕೆ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಏನು ಇಷ್ಟ ಆಯ್ತು ಈ ಪಾತ್ರದಲ್ಲಿ? ಔಟ್ ಆಫ್ ಸಿಲೆಬಸ್ ಕ್ಯಾರೆಕ್ಟರ್ ಏನು ಇಷ್ಟ ಆಯ್ತು ಈ ಪಾತ್ರದಲ್ಲಿ? Sir told to me there is you are a playboy, many girls is there like that, he said. Not like that. Character was good. There is a good scope to perform that character. I'm doing now Telugu movies also, but small roles I am doing now. But in Kannada, first time only I got this much good role and lengthy role. So I'm really happy and thank you so much, sir. Hey, thank you. ಈ ಸಿನಿಮಾ ನೋಡಿದ್ದೀರಾ ಕಂಪ್ಲೀಟ್ ಆಗಿ? ಅವ್ರ ಪೋರ್ಷನ್ ಮಾತ್ರ ಡಬ್ಬಿಂಗ್ ನೋಡಿದ್ದಾರೆ. ಏನಾದ್ರು ನೋಡಿದ್ರೆ ಈಗಲೇ ರಿವ್ಯೂ ಹೇಳಿಸ್ಬಿಡೋಣ ಅಂತಿದ್ದೆ ಪ್ಲಾನ್. ಇಲ್ಲ, ಬೆಳಿಗ್ಗೆ ಬನ್ನಿ, ನಾಳೆ ಹೇಳ್ತಾರೆ ರಿವ್ಯೂ. Definitely ನಾಳೆ. ನಾನು ನಮ್ಮ ಟೀಮ್ ಅವರೇ ತುಂಬಾ ಜನಕ್ಕೆ ಸಿನಿಮಾ ತೋರಿಸಿಲ್ಲ, ಯಾಕಂದ್ರೆ ಅವ್ರಿಗೆ ಆ ಎಕ್ಸೈಟ್ಮೆಂಟ್ ಇರಲಿ ಅಂತ. ಥಿಯೇಟ್ರಲ್ಲಿ ಬನ್ನಿ, ಆಡಿಯನ್ಸ್ ಜೊತೆ ನೋಡಿ ಆ ಎಕ್ಸೈಟ್ಮೆಂಟ್ ತೊಗೊಳ್ಳಿ. ಟೆಕ್ನಿಷಿಯನ್ಸ್ ಬಿಟ್ಟರೆ ನಾನು ಆರ್ಟಿಸ್ಟ್ಗೆ ಮೋಸ್ಟ್ ಆಫ್ ದೆಮ್ಗೆ ತೋರಿಸಿಲ್ಲ. ಸೊ ನಾಳೆನೇ ಎಲ್ಲರಿಗೂ ಹೊಸದಾಗಿ ನೋಡ್ತಾರೆ ಸಿನಿಮಾ. ಆ ಪ್ರತಿಕ್ರಿಯೆ ನೀವು ನೋಡಿರೋದು. ಸೊ ಎಲ್ಲೋ ಒಂದು ಕಡೆ ಈ ಸಿನಿಮಾದ ಸೋಲ್ ಅಂತ ಹೇಳ್ತಾರೆ, ಅದು ಈಗ ಆಲ್ರೆಡಿ ಜನಗಳು ರೀಚ್ ಆಗಿದೆ ಅಂತ. ಯಾಕಂದ್ರೆ ಇತ್ತೀಚೆಗೆ ಅಚ್ಯುತ್ ಅವರು ಮಾಡಿದಂಥ ಒಂದು ಡೈಲಾಗ್ ಪೋರ್ಷನ್ ಇದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದರ ಸಂಬಂಧಪಟ್ಟಂಗೆ ಸುದೀಪ್ ಅವ್ರು ಮಾತನಾಡಿದ್ರು. ಸೊ ಈ ಸಿನಿಮಾದ ಜೀವಾಳನು ಆ ಡೈಲಾಗಲ್ಲೇ ಕಾಣಿಸುತ್ತಾ ಅಂತ? ಅದು ಒಂದು ವರ್ಷನ್ ಕಾಣಿಸುತ್ತೆ. ಪೂರ್ತಿ ಸಿನಿಮಾ ಆ ಥರ ಬರೀ ಬೋಧನೆ ಇರಲ್ಲ, ಎಂಟರ್ಟೈನ್ಮೆಂಟ್ ಎಲ್ಲ ಆಸ್ಪೆಕ್ಟಲ್ಲೂ ಇರುತ್ತೆ. ಬಟ್ ಆ ಮೈನ್ ಕೋರ್ ಪಾಯಿಂಟ್ ಏನು ಕೊಟ್ಟಿದ್ದೀವಿ ಅದರಲ್ಲಿ ಅದು ಕಾಣಿಸುತ್ತೆ. ಸುದೀಪ್ ಸರ್ಗೆ ನಾನು ವೆರಿ ಗ್ರೇಟ್ಫುಲ್ ಆಯಿತಾ. ಯಾಕಂದರೆ ಒಂದ್ಸಲಿ ಬೆಳೆದಿರೋರು ನಮ್ಮ ಸಿನಿಮಾ ಆಗಲಿ ನಮ್ಮದೆಲ್ಲ ಮೆನ್ಷನ್ ಆದಾಗ ಆಗ ನಮ್ಮನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೋತಾರೆ. ಅವರು ಹೇಳಿದ್ರಿಂದ ಒಂದಷ್ಟು ಜನ ನೋಡಿರ್ತಾರೆ ಅದನ್ನು ನೋಡಿ ನಮ್ಮ ಸಿನಿಮಾ ಟ್ರೈಲರ್ ನೋಡಿರ್ಬೋದು. ಟ್ರೈಲರ್ ನೋಡಿ ನೋಡೋಣ ಹೆಂಗಿದೆ ಅಂತ. ಓಕೆ, ಇವತ್ತಿಗೆ ಒಂದು ವೇವ್ ಕ್ರಿಯೇಟ್ ಮಾಡಿದ್ದೀವಿ. ನಾನು ಟ್ರೈನ್ ಮಾಡಿರೋ ಸ್ಟೂಡೆಂಟ್ಸ್ ಮಧ್ಯ, ಕಾಲೇಜ್ ಸ್ಟೂಡೆಂಟ್ಸ್ ಮಧ್ಯ ಸಾಂಗ್ಸಿಂದ ಟ್ರೈಲರಿಂದ ಒಂದು ವೇವ್ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಅಷ್ಟು ಸಾಲದು. ಮಾಸಸ್ ರೀಚ್ ಆಗಬೇಕು ಅಂದರೆ ಈ ಥರ ದೊಡ್ಡ ಎಂಡೋರ್ಸ್ಮೆಂಟ್ಸ್ ಬೇಕು. ಇವತ್ತಿಗೂ ಸುಮಾರು ಜನ ಒಂದು ನೋಡೋಣ, ರಿವ್ಯೂ ಕೇಳ್ಕೊಂಡು ಹೋಗೋಣ ಅಂತಿದ್ದಾರೆ. ಐ ಆಮ್ ಶ್ಯೂರ್ ನಾಳೆ ಬೆಳಗ್ಗೆ ರಿವ್ಯೂಯಿಂದ ಏನೇನು ಶೋಸ್ ಇದೆ ಅದು ಡಬಲ್ ಆಗುತ್ತೆ. ನಿಮ್ಮ ಹೆಸರು ಮುನ್ಗಡೆ ಎಷ್ಟುದ್ದ ಡಿಗ್ರೀಸ್ಗಳ ಇದಿತ್ತು ಅಂದರೆ ಪೋಸ್ಟಲ್ ಕಾಣಿಸ್ತಾ ಇತ್ತು. ಸೊ ಆ ಥರ ಎಲ್ಲ ಓದ್ಕೊಬಂದು ಸಿನಿಮಾ ಏನೂ ಗೊತ್ತಿಲ್ಲದೆ ಬಂದು ಒಂದು ಪ್ರಯತ್ನ ಮಾಡಿದಿರಿ ನೀವು. ಚೊಚ್ಚಲ ಸಿನಿಮಾ ಆದರೂ ಕೂಡ ಎಷ್ಟೋ ಜನ ಹೊಸಬ್ರಿಗೂ ಚಾನ್ಸ್ ಕೊಟ್ಟಿದ್ದೀರಿ. ಸೊ ಈ ಏನು ಅಕಾಡೆಮಿಕ್ಕು ಮತ್ತು ಈ ಒಂದು ಸಿನಿಮಾ ಕಲಿಕೆ ಎರಡು ಹೇಗೆ ತಗೋತಾಯಿದ್ರಿ ಈ ಸಂದರ್ಭದಲ್ಲಿ ಅಂತ? ಅಲ್ಲ, ಸಿನಿಮಾ ಜೀವನ ಲಾಸ್ಟಲ್ಲಿ ಡೈಲಾಗ್ ಹೇಳ್ದಂಗೆ ನಾನು ಜೀವನ ಇರೋದು ಸಿಲೆಬಸ್ಸಲ್ಲ, ಜೀವನ ಇರೋದು ಔಟ್ ಆಫ್ ಸಿಲೆಬಸ್ ಅಂತ. ಸೊ ಹಾಗಾಗಿ ಒಂದೇ ಮೋಟೋ, ವೇರ್ ದರ್ ಇಸ್ ಎ ವಿಲ್ ದರ್ ಇಸ್ ಎ ವೇ. ಗೊತ್ತಿಲ್ವಾ, ಕಲ್ತ್ಕೊಂಡು ಮಾಡೋಣ, ಕೇಳ್ಕೊಂಡು ಮಾಡೋಣ, ತಿಳ್ಕೊಂಡು ಮಾಡೋಣ. ಇದೊಂದೇ ಉದ್ದೇಶದಲ್ಲಿ ಈ ಸಿನಿಮಾ ಇವತ್ತು ಈ ಥರ ಬಂದಿರೋದು. ನಾಳಿನ ಪ್ಲಾನಿಂಗ್ಸ್ ಏನೇನಿದೆ? ನಾಳೆ ಪ್ಲ್ಯಾನು ಅದೇ, ಇದು ನಾಳೆ ಪೇರೆಂಟ್ಸ್ ನಾವು ಅಪ್ಪ ಅಮ್ಮನ ಕರೆಸ್ತೀನಿ, ಅವರು ನೋಡಲಿ ಅಂತ. ನಾನು ಅದಕ್ಕೆ ಫೋಟೋ ಏನೂ ಕಳಿಸಿಲ್ಲ ಅವ್ರಿಗೆ. ಅವರು ಇವಾಗ ನೀವು ಟಿ ವಿಲಿ ಬಂದರೆ ನೋಡ್ಬಿಡ್ತಾರೆ. ಸೊ ನೋಡಲಿ ಅವರು ಒಂದು ಮಾತಾಡ್ಕೊತಾರೆ ಗಂಡ ಹೆಂಡತಿ. ನೋಡು ಎಲ್ಲಿದ್ವಿ, ಮಕ್ಕಳನ್ನ ಹೆಂಗೆ ಬೆಳೆಸಿದ್ವಿ, ಲಂಡನ್ಗೆ ಹೋದ, ಇಲ್ಲಿ ಬಂದ, ಆ ಮೂಮೆಂಟೇ ಕಾಯ್ತಾ ಇದ್ದೀನಿ. ಹಿಟ್ಟು ಫ್ಲಾಪು ಸೆಕೆಂಡ್ರಿ. ಯಾಕಂದರೆ ನಾವು ನಾನು ಹೇಳ್ದಂಗೆ ಯಾವಾಗಲೂ ಪ್ಯಾಷನಿಂದ ಸಿನಿಮಾ ಮಾಡಿರೋದು. ಹೆಚ್ಚು ಸಿನಿಮಾಗಳು ಮಾಡೋಕ್ಕೆ ಸಿನಿಮಾ ಮಾಡಿರೋದು. ಹಣ ಮಾಡೋಕ್ಕಾಗಲಿ, ಒಂದು ಇದಕ್ಕಾಗಲಿ, ಫೇಮ್ ಬರಲಿ ಅಂತೆಲ್ಲ ಅಲ್ಲ.
ಒಂದು ಆನೆಸ್ಟ್ ಸಿನ್ಸಿಯರ್ ಮೆಚೂರ್ ಎಫರ್ಟ್ ಇದೆ ಸಿನಿಮಾದಲ್ಲಿ. ಅದನ್ನ ಜನಕ್ಕೆ ನಾಳೆ ಗೊತ್ತಾಗುತ್ತೆ. ನಾಳೆ ಗೊತ್ತಾದ್ಮೇಲೆ ಅವ್ರು ಇನ್ನೂ 10 ಜನಕ್ಕೆ ಹೇಳ್ತಾರೆ, ಇನ್ನೂ ಹಂಗೆ ಮಲ್ಟಿಪ್ಲೈ ಆಗುತ್ತೆ. ಸೊ ಬೆಳಗ್ಗೆ ನನಗೆ ಗೊತ್ತಿರೋರಿಗೆಲ್ಲ ಒಂದು ಫಸ್ಟು ಅವ್ರು ಬೇರೆ ಕಡೆ ಟಿಕೆಟ್ ತೊಗೊಳ್ಳಿ ಅಂತ ಸುಮ್ಮನೆ ಇದ್ದೀನಿ. ರಾತ್ರಿ ಮೆಸೇಜ್ ಮಾಡ್ತೀನಿ ತ್ರಿವೇಣಿ ಥಿಯೇಟ್ರಿಗೆ ಬನ್ನಿ ಅಂತ. ಸೊ ಬರಲಿ, ನೋಡೋಣ ಹೆಂಗಿರುತ್ತೆ ಸೆಲೆಬ್ರೇಷನ್. ನಾಳೆ ನೀವು ಇರ್ತೀರಾ. ಮತ್ತೊಂದು ಕಡೆ ಡಿಸೆಂಬರ್ ಅನ್ನೋದು ಲಕ್ಕಿ ಮಂತು. ಮೊನ್ನೆ ರಿಲೀಸ್ ಆದಂಥ 2 ಸಿನಿಮಾಗಳು ಸೂಪರ್ ಹಿಟ್. ಒಂದು UI ಆಗಲಿ, ನೆನ್ನೆ ಬಂದಂಥ ಮ್ಯಾಕ್ಸ್ ಸಿನಿಮಾಲಿ ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ಸ್ ಮತ್ತು ರಿಪೋರ್ಟ್ ಇದೆ. ಸೊ ಅದೇ ಲಿಸ್ಟ್ಗೆ ಡಿಸೆಂಬರ್ ಅಂದರೆ ಲಕ್ಕಿ, ಔಟ್ ಆಫ್ ಸಿಲೆಬಸ್ ಬರುತ್ತಾ ಅಂತ. ಅತಿ ಹೆಚ್ಚು ಲಕ್ಕು ನನಗೆ ಡಿಸೆಂಬರ್ ಅನ್ನೋಕ್ಕಿಂತ ನಮ್ಮ ಪ್ರೊಡ್ಯೂಸರು ಶ್ರೀಮತಿ ವಿಜಯಕಲಾ ಮೇಡಮ್ AD6 ಎಂಟರ್ಟೈನ್ಮೆಂಟ್ ಬ್ಯಾನರಲ್ಲಿ ಅವರು ತುಂಬ ಲಕ್ಕಿ ನನಗೆ. ಯಾಕಂದರೆ ಅವರು ಸಿನಿಮಾ ಶುರು ಮಾಡಿದಾಗಿಂದ ನನಗೆ ಯಾವಾಗ ಒಂದ್ಸಲಿ ಭಯ ಆದರೆ ಈ ಮಳೆ ವಿಚಾರಕ್ಕೆಲ್ಲ ನಿಮ್ಮ ಚಾನಲ್ ಹಂಚ್ಕೊಂಡಿದ್ದೆ ಮಾಡಿ ಪ್ರದೀಪ್ ಅಂದರೆ ಅವ್ರು ಯಾವ ಬಾಯಲ್ಲಿ ಬಂದುಬಿಟ್ರೆ ನಾನು ಮಾಡಿಬಿಡ್ತೀನಿ, ಮೇಡಮ್ ಹೇಳಿದ್ದಾರೆ ಅಂತ. ಸೊ ಅದು ನಮಗೆ ಫಸ್ಟ್ ಲಕ್ಕಿಯೆಸ್ಟ್ ಥಿಂಗ್. ನೆಕ್ಸ್ಟು ಇವಾಗ ನಮ್ಮದೆಲ್ಲ ಸಿನಿಮಾ ರೆಡಿ ಇತ್ತು, ಕುಡ್ಕೊಂಬಂದಿತ್ತು. 27th ಬೇರೆ ಯಾವುದೂ ಸಿನಿಮಾ ಇಲ್ಲ. ಸುದೀಪ್ ಸರ್ದು ಅಲ್ಲೇ ಬಂದಿದೆ, ಚೆನ್ನಾಗಿ ಹೋಯಿತು. UI ಆಲ್ರೆಡಿ 1 ವೀಕ್ ಮೇಲೆ ಆಯಿತು. ಸೊ ಬರೋಣ 27th ಅಂತ ಇತ್ತು ಲಕ್ಕಿ ಡೇಟ್. ನನಗೆ ಆಮೇಲೆ ಹೇಳ್ತಾ ಇರೋದು ಇಷ್ಟು ಸಿನಿಮಾ ಅಂತ ಗೊತ್ತಿಲ್ಲ, ಅದು ಒಂದು 2 ಕೇಳಿದ್ದೆ. ಮೊನ್ನೆ ಯಾರು ಒಂದು 15 ಎಕ್ಸಾಂಪಲ್ ಹೇಳಿದ್ರು. ಫಸ್ಟ್ ಟೈಮ್ ಬಂದಿದ್ದೆಲ್ಲ ದೊಡ್ಡ ಸಿನಿಮಾ ಅನ್ನೋಕ್ಕಿಂತ ಹೀರೋಗಳು ಫಸ್ಟ್ ಸಿನಿಮಾ ಆಗಿ ಬಂದಿರೋದು ಈ ಡೇಟು ಅಂತ. ಸೊ ಅದು ಖುಷಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, ದೊಡ್ಡ ಸಕ್ಸಸ್ ಆಗಲಿ ಸಿನಿಮಾ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬ್ರೋ, ಮೈ ಲವರ್ ಯೂಸ್ ಮಾಡ್ತಾರೆ ಕ್ಲಿನಿಕ್ ಪ್ಲಸ್, ಬನ್ನಿ ನೋಡಿ, ಔಟ್ ಆಫ್ ಸಿಲೆಬಸ್. ಬ್ರೋ ಪ್ಲೀಸ್ ಗಿವ್ 1 ಟಿಕೆಟ್. ಇಫ್ ಯು ಡೋಂಟ್ ಗಿವ್ ಐ ವಿಲ್ ಡೈ. ನನ್ನ ಪಕ್ಕದಲ್ಲಿ ಇದ್ದಾರೆ ಪ್ರದೀಪ್ ದೊಡ್ಡೈ. ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರದೀಪ್ ದುಡೈ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು.